ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ ನಮ್ಮ ಮುತ್ತುರಾಜದು ಮದುವೆ ಫಿಕ್ಸ್ ಆಗಿದೆ. ನೀವೆಲ್ಲರೂ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆ ಮಾಡ್ರಿ. ಆ ಎಲ್ಲಿ ಮಾಡ್ಬೇಕನ್ನೋದ್ರ ನಡೀತಾ ಇದೆ. ಆದಷ್ಟು ನಾವು ಬಳ್ಳಾರಿಯಲ್ಲಿ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತಾ ಇದೀವಿ. ಡೇಟ್ಸ್ ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು. ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಬರೆದಿಟ್ಕೊಂಡು ಆ ಬರ್ತೀರಿ ಎಲ್ಲರೂ. ಆದ್ರೆ ಪ್ರಾರ್ಥನೆ ಮಾಡಕ್ಕೆ ಮುಂಚೆನೆ ಹೇಳ್ತಾ ಇದೀವಿ, ನೀವು ಬರೋದ್ರ ಬಗ್ಗೆ. ನಾವು ಕಾರ್ಡ್ ಇದು ಆದ್ಮೇಲೆ ನಾವು ಹೇಳ್ತೇವೆ. ಬಳ್ಳಾರಿಯಲ್ಲೇ 99% ಬಳ್ಳಾರಿಯಲ್ಲೇ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಪ್ರಾರ್ಥನೆ ಮಾಡ್ರಿ. ಯಾವ ಮಂದಿರ ಯಾವ ಮಂಟಪ ಗೊತ್ತಿಲ್ಲ, ಇನ್ನು ನಾವಿನ್ನು ನೋಡ್ಬೇಕು. ಬಾಂಬೆಯಿಂದ ಓದ್ ಬಂದ್ಮೇಲೆ ಮತ್ತೆ ಆ ಕಾರ್ಯಗಳು ನಾವು ಸ್ಪೀಡ್ ಆಗಿ ಮಾಡ್ಬೇಕಾಗುತ್ತೆ. ನೀವೆಲ್ಲರೂ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಕಾರಣ ಏನಂದ್ರೆ, ಬಳ್ಳಾರಿಯಲ್ಲಿ ಮಾಡುವಂತ ಉದ್ದೇಶ ಏನಂದ್ರೆ, ಬಹಳ ಜನ ಸೇವಕರು ನಮ್ಮ ಮಗನ ಮದುವೆಯಲ್ಲಿ ಇರ್ಬೇಕೆಂಬುದಾಗಿ ನಮ್ಮ ಮುತ್ತುರಾಜನ ಬಹಳ ದಿನದ ಆಸೆ. ನನ್ನ ಮದುವೆಯಲ್ಲಿ ಬಹಳ ಜನ ಸೇವಕರು, ಜಾಸ್ತಿ ಜನ ಇರಬೇಕು. ಸೇವಕರ ಆಶೀರ್ವಾದಗಳು, ಪ್ರಾರ್ಥನೆ ನಮಗೆ ಇರ್ಬೇಕಂತಿದ್ರಿಂದ ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿ ಆದ್ರೆ ತುಂಬಾ ದೂರದಿಂದ ಬರೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ನಾವು ನಮ್ಮ ಮುತ್ತು ಮದುವೆ ಆಗುವಂತ ಬೀಗರ ಮನೆಗೂ ನಮ್ಮ ಮನೆಗೂ ಸೆಂಟ್ರ್ ಪ್ಲೇಸ್ ಬಳ್ಳಾರಿ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋದು ಹೇಳಿದೆ. ಅವ್ರ ಹೆಸರು, ಅವ್ರ ಡೀಟೇಲ್ ಅದೆಲ್ಲ ಆಮೇಲೆ ಹೇಳ್ತಾ ಹೋಗ್ತೀವಿ. ಸೊ ಇವತ್ತು ಇಷ್ಟಿಗೆ ಸಾಕು. ನೀವೆಲ್ಲ ಪ್ರಾರ್ಥನೆ ಮಾಡ್ರಿ. ಸೆಪ್ಟೆಂಬರ್ 3-4 ಮದುವೆ, ಅದು ಬಳ್ಳಾರಿಯಲ್ಲಿ ಇರ್ತದೆ. ಮದುವೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಒಂದು ಸಂಭ್ರಮ, ಸಂತೋಷ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ಸೊ ಅದ್ರ ಹಿಂದ್ಗಡೆ ಏನೆಲ್ಲ ಪ್ರಯಾಸ ಇದೆ, ನಾವು ಮಾಡ್ಬೇಕಾಗಿದ್ದು ಏನಿದೆಯೋ, ಯಾವುದೇ ಗಲಿಬಿಲಿ ಅಸಮಾಧಾನಗಳು, ಅಡೆತಡೆಗಳು ಇಲ್ಲದಂಗೆ, ಅದು ಹಣಕಾಸಿನ ವಿಷಯ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ನಾವು ಸೇವಕರಾಗಿ ಇದನ್ನು ಫಸ್ಟ್ ನಮ್ಮ ಮನೆಯಲ್ಲಿ ಮಾಡ್ತಾ ಇದೀವಿ. ಸೊ ಹಾಗಾಗಿ ನೀವೆಲ್ಲರೂ ಪ್ರಾರ್ಥನೆ ಪೂರ್ವಕವಾಗಿ ಈ ವಿಷಯಗಳನ್ನು ಎತ್ತಿ ಇಡಬೇಕಾಗಿದೆ.